ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗುವಂಥದ್ದು, ಇವತ್ತು ಆಗುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ವಿಶ್ವವೇ ಇಸ್ರೋದತ್ತ ನೋಡುವಂಥ ಕ್ಷಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಚಂದ್ರಯಾನ 3 ಸ್ಮೂತ್ ಲ್ಯಾಂಡಿಂಗ್ ಆಗಲಿದೆ. ಇಂದು ಸಂಜೆ 6 ಗಂಟೆ 4 ನಿಮಿಷಕ್ಕೆ ಸ್ಮೂತ್ ಲ್ಯಾಂಡಿಂಗ್ ಮಾಡಲಿಕ್ಕೆ ಇಸ್ರೋ ವಿಜ್ಞಾನಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಸ್ರೋ ಸಾಧನೆ ವೀಕ್ಷಣೆಗೆ ಇಡೀ ಭಾರತವೇ ಕಾತರವಾಗಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗಲಿದೆ. ಚಂದ್ರಯಾನ 3 ಲ್ಯಾಂಡಿಂಗ್ ವೀಕ್ಷಣೆಗೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಜೆ 5 ಗಂಟೆಯಿಂದ 6:30 ಕೂಡ ಚಂದ್ರಯಾನ ವೀಕ್ಷಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಶಾಲಾ ಮಕ್ಕಳಿಗೆ ನೇರ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದ್ದು, ಬೆಳಗ್ಗೆ 10ರಿಂದ ಪೂರ್ವ ಸಿದ್ಧತೆ ನಡೆಯಲಿದೆ. ಲ್ಯಾಂಡಿಂಗ್ನ ನೇರ ಪ್ರಸಾರ ವೀಕ್ಷಣೆಗೆ LED ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿಜ್ಞಾನಿ ಗುರುಪ್ರಸಾದ್ ಅವರು ಲ್ಯಾಂಡಿಂಗ್ ಕುರಿತು ಕನ್ನಡದಲ್ಲಿ ಮಾಹಿತಿಯನ್ನು ಕೊಡಲಿದ್ದಾರೆ. ಚಂದ್ರಯಾನ 3 ಸಕ್ಸಸ್ಗಾಗಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೆಸಲಾಗ್ತಾ ಇದೆ. ನಗರದ ದೊಡ್ಡ ಗಣೇಶ ದೇಗುಲದಲ್ಲಿ ಚಂದ್ರಯಾನ 3 ರಾಕೆಟ್ ಪೋಸ್ಟರ್ ಇಟ್ಟು ಕನ್ನಡ ಅಭಿಮಾನಿ ರಾಮಚಂದ್ರ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿಯಿಂದ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಚಂದ್ರಯಾನ 3 ಸಕ್ಸಸ್ಗೆ ದೇಶದಾದ್ಯಂತ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಮುಂಬೈನಲ್ಲಿ ಚಂದ್ರಯಾನ 3 ಸಕ್ಸಸ್ಗೆ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹಾಗೂ ವಾರಣಾಸಿಯಲ್ಲೂ ಕೂಡ ಭಕ್ತರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉತ್ತರಾಖಂಡ್ನ ಋಷಿಕೇಶದಲ್ಲೂ ಕೂಡ ಗಂಗಾ ಆರತಿ ಮಾಡೋ ಮೂಲಕ ಚಂದ್ರಯಾನ 3 ಸಕ್ಸಸ್ ಆಗಲಿ ಅಂತ ಪೂಜೆಯನ್ನ ನೆರವೇರಿಸಲಾಯಿತು. ಇನ್ನು ಚಂದ್ರಯಾನ ಯಶಸ್ಸಿಗೆ ವಿಜಯಪುರದಲ್ಲಿ ಹೋಮ ಹವನ ನಡೆಸಲಾಯಿತು. ಚಂದ್ರನ ಅಂಗಳದಲ್ಲಿ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ತಲುಪಲಿ ಅಂತ ಸರ್ವಾರ್ಥ ಸಿದ್ಧಿಯಾಗಿ ನಡೆಸಲಾಯಿತು. ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮ ದೇಗುಲದಲ್ಲಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಹೆಮ್ಮೆಯ ವಿಕ್ರಮ್ ಲ್ಯಾಂಡರ್ ಸೇಫ್ ಲ್ಯಾಂಡ್ ಮಾಡಲಿ ಅಂತ ಬಿಜೆಪಿ ಮುಖಂಡರು ಪೂಜೆಯನ್ನು ನೆರವೇರಿಸಿದರು. ಇಸ್ರೋ ಚಂದ್ರಯಾನ ಸಕ್ಸಸ್ ಆಗಲಿ ಅಂತ ಸಚಿವರು ಶುಭ ಕೋರಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಸಹ ಶುಭ ಕೋರಿದ್ದಾರೆ. ದೇಶಕ್ಕೆ ನಮ್ಮ ಸೈಂಟಿಸ್ಟ್ಗೆ ದೊಡ್ಡದು ಇದೆಯಾ, ಬಹಳ ದಿವಸದ ಶ್ರಮ ಇವತ್ತು ಅದು ಸಕ್ಸಸ್ ಆಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಚಂದ್ರಯಾನ ಒಳ್ಳೆಯ ಒಂದು ರೀತಿಯಾಗಿ ಅದು ಸಾಗಿದೆ. ಯಶಸ್ವಿಯಾಗಿ ಅದು ಅಲ್ಲಿ ಚಂದ್ರದ ಮೇಲೆ ಅದು ಲ್ಯಾಂಡ್ ಆಗಲಿ, ಏನು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಮತ್ತು ನಮಗೆಲ್ಲರಿಗೂ ಕೂಡ ಗರ್ವ ಬರುವಂಥ ವಿಚಾರ. ಇಸ್ರೋ ಮತ್ತು ಇನ್ನಿರ್ತಕ್ಕಂಥ ಇನ್ನು ಉಳಿದ ಎಲ್ಲ ಸಂಸ್ಥೆಗಳು ಯಾರ್ಯಾರು ಇದ್ರ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ದೇಶಕ್ಕೆ ನಮ್ಮ ಸೈಂಟಿಸ್ಟ್ 15ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದಿನ ಐತಿಹಾಸಿಕ ಕ್ಷಣವನ್ನು ಅಲ್ಲಿಂದಲೇ ಕಣ್ತುಂಬಿಕೊಳ್ಳಲಿದ್ದಾರೆ. ಚಂದ್ರಯಾನ 3 ಲ್ಯಾಂಡಿಂಗ್ ಸಮಯದಲ್ಲಿ ಮೋದಿ ವರ್ಚುವಲ್ ಮೂಲಕ ವೀಕ್ಷಣೆ ಮಾಡಲಿದ್ದಾರೆ. ಚಂದ್ರಯಾನ ಯೋಜನೆ ಬಗ್ಗೆ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದಂಥ ಪ್ರಕಾಶ್ ರಾಜ್ ವಿರುದ್ಧ ದೂರು ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಠಾಣೆಯಲ್ಲಿ ಹಿಂದೂ ಸಂಘಟನೆ ಮುಖಂಡರು ಪ್ರಕಾಶ್ ರಾಜ್ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಚಂದ್ರಯಾನ 3 ಸಕ್ಸಸ್ಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ನಮ್ಮ ವಿಜ್ಞಾನಿಗಳಿಗೆ ಕನ್ನಡ ಚಿತ್ರತಂಡ ಶುಭ ಹಾರೈಸಿದೆ. ನಟ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್, ಚಿಕ್ಕಣ್ಣ, ನಿರ್ದೇಶಕ ಯೋಗರಾಜ್ ಭಟ್ ಶುಭ ಹಾರೈಸಿದ್ದಾರೆ. ನಮ್ಮ ವಿಜ್ಞಾನಿಗಳ ಶ್ರಮಕ್ಕೆ ಸಾರ್ಥಕತೆ ಸಿಗುವಂಥ ಗಳಿಗೆ ಇದು.
ಆಲ್ ದಿ ಬೆಸ್ಟ್ ಇಸ್ರೋ ಅಂತ ಹೇಳಿದ್ದಾರೆ. ಎಲ್ಲ ಭಾರತೀಯರಿಗೂ ಒಂದು ಪ್ರೌಡ್ ಮೂಮೆಂಟು, ಯಾಕಂದರೆ ಚಂದ್ರಯಾನ-3 ಯಶಸ್ವಿಯಾಗಿ ಲ್ಯಾಂಡ್ ಆಗ್ತದೆ. ಸೊ ನಾವೆಲ್ಲರೂ ಇದಕ್ಕೆ ಹೆಮ್ಮೆ ಪಡಬೇಕು. ಸೊ ಇಸ್ರೋ ಆಲ್ ದಿ ಬೆಸ್ಟ್, ಗುಡ್ ಲಕ್, ಈ ರಾಕೆಟ್. ತಂತ್ರಜ್ಞಾನದ ಅತ್ಯಂತ ಹೆಮ್ಮೆಯ ಪ್ರಗತಿ ಇದು ನಮ್ಮ ರಾಷ್ಟ್ರದ ಮಟ್ಟಕ್ಕೆ. ಪ್ರತಿಯೊಬ್ಬ ರಾಷ್ಟ್ರದ ಪ್ರಜೆಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು ಚಂದ್ರಯಾನ-3ಕ್ಕೆ. ಚಂದ್ರಯಾನ-3 ನಾಳೆ ಲ್ಯಾಂಡ್ ಆಗ್ತಾ ಇದೆ ಚಂದ್ರನ ಮೇಲೆ. ತುಂಬ ಖುಷಿ ಇದೆ. ನಮ್ಮ ವಿಜ್ಞಾನಿಗಳ ಎಲ್ಲ ಶ್ರಮಕ್ಕೆ ಸಾರ್ಥಕತೆ ಸಿಗುವಂಥಗಳಿಗೆ ಅದು ತುಂಬ ಸಕ್ಸಸ್ಫುಲ್ ಆಗಿ ಚೆನ್ನಾಗಾಗಲಿ. ಆ್ಯಂಡ್ ಇಸ್ರೋ ಬಗ್ಗೆ ಒಂದು ಹೆಮ್ಮೆ ಅನಿಸುತ್ತೆ. ಆಲ್ ದ ಬೆಸ್ಟ್, ತುಂಬ ಅದ್ಭುತವಾಗಿ ಯಶಸ್ವಿಯಾಗಲಿ. ನಿಜಕ್ಕೂ ನಾಳೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ನಾಯಕರ ಸಭೆ ನಡೆಯಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸರ್ವಪಕ್ಷ ನಾಯಕರ ಸಭೆ ನಡೆಯಲಿದೆ. ಸಭೆಯಲ್ಲಿ 3 ಪಕ್ಷಗಳ ಪ್ರಮುಖ ನಾಯಕರು ಭಾಗಿಯಾಗಲಿದ್ದು ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕರೆದೊಯ್ಯುವಂಥ ನಿರ್ಧಾರ ಸಾಧ್ಯತೆ ಇದೆ. ಮೇಕೆದಾಟು, ಮಹದಾಯಿ ಹಾಗೂ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ರಾಜ್ಯದ ಹಲವೆಡೆ ಕಲುಷಿತ ನೀರಿನಿಂದಾಗಿ 13 ಜನ ಮೃತಪಟ್ಟಿದ್ದಾರೆ. ಹೀಗಾಗಿ ನಿನ್ನೆ ನಡೆದಂಥ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಬಡವರು ವಾಸಿಸುವಂಥ ಎಲ್ಲ ಕೊಳಗೇರಿಗಳಲ್ಲಿನ ಚರಂಡಿ ಪೈಪ್ ಪ್ರತ್ಯೇಕವಾಗಿವೆಯಾ ಅನ್ನೋದನ್ನು ಖಾತ್ರಿಪಡಿಸಬೇಕು. ಈ ಬಗ್ಗೆ 15 ದಿನದಲ್ಲಿ ವರದಿಯನ್ನು ನೀಡಬೇಕು ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಕಲುಷಿತ ನೀರು ಸೇವನೆಯಿಂದ ಮರಣ ಪ್ರಕರಣಗಳು ಮರುಕಳಿಸಿದರೆ ಜಿಲ್ಲಾ ಪಂಚಾಯತ್ ಸಿಇಒಗಳನ್ನು ನೇರವಾಗಿ ಹೊಣೆಗಾರರನ್ನಾಗಿಸಿ ಅಮಾನತು ಮಾಡಲಾಗುತ್ತೆ. ನಗರಸಭೆಗಳ ಆಯುಕ್ತರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯ ಮತ್ತೊಂದು ಪ್ರಕರಣದ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿದೆ. ಕೋವಿಡ್ ಹಗರಣ ತನಿಖೆಗೆ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿದೆ. ನಿವೃತ್ತ ಜಡ್ಜ್ ಜಾವೇದ್ ರಹೀಂ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ. ಕೋವಿಡ್ ಟೈಮ್ನಲ್ಲಿ 2,000 ಕೋಟಿಗೂ ಹೆಚ್ಚಿನ ಹಗರಣ ನಡೆದಿದೆ ಅಂತ ಆರೋಪವನ್ನು ಮಾಡಿದ್ರು ಕಾಂಗ್ರೆಸ್ನವರು. ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದ್ದಾಗ ಈ ಆರೋಪವನ್ನು ಮಾಡಿದ್ದಲ್ಲದೆ ವಿಧಾನಸಭೆ ಒಳಗೆ ಹೊರಗೆ ಭಾರಿ ಪ್ರತಿಭಟನೆಯನ್ನು ಮಾಡಿದ್ರು. ಆರೋಗ್ಯ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ವಿರುದ್ಧ ನೇರ ಆರೋಪವನ್ನು ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಂತೆ ತನಿಖೆಗೆ ನೀಡಿ ಸಿಎಂ ಸಿದ್ದರಾಮಯ್ಯ ಆದೇಶವನ್ನು ಮಾಡಿದ್ದಾರೆ. ಎಸ್ಟಿ ಸೋಮಶೇಖರ್ ಬಿಜೆಪಿ ತೊರೆಯುವಂಥ ವದಂತಿ ಹಿನ್ನೆಲೆಯಲ್ಲಿ ಆಪರೇಷನ್ ಹಸ್ತಕ್ಕೆ ಕಡಿವಾಣ ಹಾಕೋಕೆ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ವಿಎಲ್ ಸಂತೋಷ್ ಅವರು ಎಸ್ಟಿ ಸೋಮಶೇಖರ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 29ರಂದು ದೆಹಲಿಗೆ ಬರುವಂತೆ ಹೇಳಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಮಗನಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಕೊಡಿಸೋದಕ್ಕೆ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಿದ್ದಂತೆ ಬಿಸಿ ಪಾಟೀಲ್ ಕೆರಳಿ ಕೆಂಡವಾಗಿದ್ದಾರೆ. ಈಶ್ವರಪ್ಪನವರು ಇಲ್ಲಿ ಬಂದು ವಾತಾವರಣ ಕೆಡಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ವಿರೋಧ ಮಾಡಿದವರನ್ನೇ ಕಟ್ಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ. ಹಿರಿಯ ನಾಯಕರಾಗಿ ಈ ಥರ ಮಕ್ಕಳಾಟದಂತೆ ಮಾಡಿದರೆ ಹೇಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ವಿರೋಧ ಮಾಡಿದರು, ಅವ್ರನ್ನ ಕರ್ಕೊಂಡು ಇವ್ರ ಕ್ಷೇತ್ರದಲ್ಲಿ ಒಳ್ಳೆ ಪಕ್ಷದಲ್ಲಿ ಒಡಕು ಉಂಟಾಗುತ್ತಲ್ಲ, ಇದು ಸರಿನಾ? ಇದಕ್ಕೆ ಇವರು ಹಿರಿಯ ನಾಯಕರುಗಳು ನೀರೆರಿಬಾರ್ದು. ನೀರೆರಿಯೋದು ಬಿಟ್ಟು ಬಂದಂಥ ಸಂದರ್ಭದಲ್ಲಿ ನೋಡ್ಕೊಳ್ಳೋಣಪ್ಪ, ಯಾರಿಗೆ ಬಂದರೂ ಮಾಡಲೇಬೇಕಾಗತ್ತೆ, ಇದರಲ್ಲಿ ಪ್ರಶ್ನೆ ಏನಿಲ್ಲ. ಅದನ್ನು ಹೇಳಬೇಕು ಹೊರತು ಇವರೇ ಎದ್ದು ಕಟ್ಟಿ ಪಕ್ಷದಲ್ಲಿ ಕಾರ್ಯಕರ್ತ ಹೊಡೆಯುವಂಥದ್ದು, ಲೀಡರ್ಗಳನ್ನು ಹೊಡೆಯುವಂಥದ್ದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅಂದು ಕುಚಿಕ್ಕು ಗೆಳೆಯರು, ಇಂದು ರಾಜಕೀಯ ಅಖಾಡದ ಜಗಜಟ್ಟಿಗಳು. ಈ ಅಂಟಮ್ಮಾಸ್ ಮಧ್ಯೆ ನಾನಾ ನೀನಾ ಅನ್ನುವಂಥ ಫೈಟ್ ಶುರುವಾಗ್ಬಿಟ್ಟಿದೆ. ಮೊನ್ನೆ ಕಾವೇರಿ ವಿಚಾರವಾಗಿ ಟ್ವೀಟ್ ಮಾಡಿದಂಥ ಕುಮಾರಸ್ವಾಮಿಗೆ ಅಣ್ಣನ ಮಾತು ಕೇಳಬೇಕಲ್ವಾ ಅಂತ ಟಾಂಗ್ ಕೊಟ್ಟಿದ್ರು ಡಿಕೆ. ಈಗ ಡಿಕೆ ಮಾತಿಗೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ತಿಹಾರ್ ಜೈಲಿಗೆ ಯಾಕಪ್ಪ ಹೋಗಿದ್ದೆ, ಈಗ ಅಧಿಕಾರದಲ್ಲಿ ಇದ್ದಾರಲ್ಲ, ಒಳ್ಳೆ ಕೆಲಸ ಮಾಡಿ ತೋರಿಸಿ ಅಂತ ಸವಾಲನ್ನ ಹಾಕಿದ್ದಾರೆ. ತಮ್ಮ ಅಂತ ಹೇಳ್ತಾರಲ್ಲ, ಅಣ್ಣ ಮಾತು ಕೇಳಬೇಕು ಅಂತ ಹೇಳಿ ಸಾಕು, ಇಲ್ಲಿವರೆಗೆ ಮಾಡಿರೋದು ಲೂಟಿ ಹೊಡೆದಿದ್ರೆ ಸಾಕು. ಇನ್ನು ಲೂಟಿ ಹೊಡೆಯೋದು ನಿಲ್ಲಿಸಿ ಜನರ ಬದುಕನ್ನು ಕಟ್ಕೊಡಪ್ಪ. ಇನ್ನೂ 10 ವರ್ಷ ನೀನು ಆಯ್ತು ಬಿಡು ಮುಖ್ಯಮಂತ್ರಿ, ಡೆಪ್ಯೂಟಿ ಸಿಎಂ ಆಗಿ, ಇಲ್ಲ ಮುಖ್ಯಮಂತ್ರಿ ಆಯ್ತು ಆಗಪ್ಪ. ಆದ್ರೆ ಆ ಜಾಗದಲ್ಲಿ ಲೂಟಿ ಹೊಡೆಯೋ ಕೆಲಸ ಸಾಕಿಲ್ಲ. ಈ ಸಲಹೆ ಒಪ್ಕೊಂಡ್ರೆ ಆಗಾರ ತಮ್ಮ ಅಂತ ಒಪ್ಕೋತೀನಪ್ಪ. ಹಿಂದಿಂದ ಆಗೋಯ್ತು ಮಾಡ್ಕೊಂಡಿದ್ದೀನಿ, ಮುಂದಕ್ಕಾದ್ರೂ ಸರಿಯಾಗಿ ನಡ್ಕೊಳ್ಳಿ, ಜನಗಳ ಹತ್ರ ಒಳ್ಳೆ ಹೆಸರು ತಗೊಳ್ಳಿ. ಇದು ನಾನು ಹೇಳೋದಕ್ಕೆ ಬಯಸ್ತೀನಿ. ಬಿಜೆಪಿಯ ಸಂಸದ ಬಿಎನ್ ಬಚ್ಚೇಗೌಡ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಪ್ರಕಾರ 70 ವರ್ಷಕ್ಕೆ ನಿವೃತ್ತಿ ಘೋಷಣೆ ಮಾಡಿಕೊಳ್ಬೇಕು. ನನಗೀಗ 81 ವರ್ಷ ವಯಸ್ಸಾಗಿದೆ, ನನಗೆ ಈಗಾಗಲೇ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿಷಯವಾಗಿ ಮಾತನಾಡಿದಂಥ ಬಚ್ಚೇಗೌಡ ಸ್ವಪಕ್ಷದ ವಿರುದ್ಧವೇ ಕಿಡಿಕಾರಿದ್ರು. ಅಕ್ಕಿ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಇವಾಗ ವಾಗ್ದಾಳಿಯನ್ನು ಮಾಡಿದ್ದಾರೆ.
ಮೋದಿಯವ್ರ ಪ್ರಕಾರ 75+ ನನಗೆ 81 ವರ್ಷ. ನನಗೆ ಪಕ್ಷದಲ್ಲಿ ಟಿಕೆಟ್ ಕೊಡೋದಿಲ್ಲ. ಅವ್ರು ಭಾರಿ ಸೀರಿಯಸ್ ಆಗಿ ಹೇಳ್ಬಿಟ್ಟಿದ್ದಾರೆ. 80+1 ಹೆರಿಡಿಟರಿ ಆಫೀಸ್ ಇಲ್ಲ ಅಂತ. ತಂದೆ ಮಗ ಮೊಮ್ಮಗ ಅಥವಾ ತಾತ ಮಗಳು ಮೊಮ್ಮಗಳು ಲೈಕ್ ದಟ್ ಫ್ಯಾಮಿಲಿನ ಹೆರಿಡಿಟರಿ ಕೊಡೋದಿಲ್ಲ ನಾನು. 1 ಫ್ಯಾಮಿಲಿ 1 ಟಿಕೆಟ್ ಅಂತ ಹೇಳಿದ್ದಾರೆ. ಆ ರೀತಿ ನಡ್ಕೊಳ್ಳುವಂಥ ವ್ಯವಸ್ಥೆ. ಅದಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ನಾನು. ಮೋದಿಯವ್ರ ಪ್ರಕಾರ ಎನ್ಇಪಿ ರದ್ದು ಮಾಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದ್ದಂತೆ ಕಮಲ ನಾಯಕರು ಶಿಕ್ಷಣ ತಜ್ಞರ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಎನ್ಇಪಿ ಪರವಾಗಿ ವಿಶ್ರಾಂತ ಕುಲಪತಿಗಳು, ಕುಲಸಚಿವರು, ಮಾಜಿ ಶಿಕ್ಷಣ ಸಚಿವರು ಹಾಗೂ ಸಿಂಡಿಕೇಟ್ ಸದಸ್ಯರ ಸಭೆಯಲ್ಲಿ ಚರ್ಚೆ ಆಯಿತು. ಶಿಕ್ಷಣ ವ್ಯವಸ್ಥೆಯಲ್ಲಿ ಎನ್ಇಪಿ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸೋದಕ್ಕೆ ಬಿಜೆಪಿ ಮಹತ್ವದ ಸಭೆ ನಡೆಸಿತು. ಸಭೆ ಬಳಿಕ ಮಾತನಾಡಿದಂಥ ಕಮಲ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ತು. ಈ ಪ್ರಸ್ತುತವಾಗಿರುವಂಥ ಸರ್ಕಾರಕ್ಕೆ ನಿಜಕ್ಕೂ ಹೇಳಬೇಕಂದ್ರೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಶಿಕ್ಷಣ ನೀತಿ ಬಗ್ಗೆ ಅವರು ಓದೇ ಇಲ್ಲ. ಪಠ್ಯ ಪುಸ್ತಕ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಇನ್ನೊಂದು ಕಡೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಸಹ ಟ್ವೀಟ್ ಅನ್ನು ಮಾಡಿದ್ದು, ಆತ್ಮೀಯ ಮಿತ್ರ ಡಿಕೆ ಶಿವಕುಮಾರ್ ಅವರಿಗೆ ನನ್ನ ಪ್ರಶ್ನೆಗಳು. ಎನ್ಇಪಿ ರದ್ದು ಮಾಡಿದ್ಯಾಕೆ? ಶಿಕ್ಷಣದಲ್ಲೂ ರಾಜಕೀಯ ಬೇಕಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ವಿಜಯನಗರ ಅರಸರ ವಂಶಸ್ಥರಾಗಿದ್ದಂಥ ಶ್ರೀರಂಗದೇವರಾಯಲು ನಿಧನರಾಗಿದ್ದಾರೆ. 87 ವರ್ಷದ ಶ್ರೀರಂಗದೇವರಾಯಲು ಕೊಪ್ಪಳದ ಗಂಗಾವತಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 2 ಬಾರಿ ಕನಕಗಿರಿ, 3 ಬಾರಿ ಗಂಗಾವತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥ ಶ್ರೀರಂಗದೇವರಾಯಲು ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಯೋಜನಾ ಸಚಿವರಾಗಿದ್ದರು. ಇದು ಸ್ವಗ್ರಾಮ ಆನೆಗೊಂದಿಯಲ್ಲಿ ಸಂಜೆ 4 ಗಂಟೆಗೆ ಶ್ರೀರಂಗದೇವರಾಯಲು ಅಂತ್ಯಕ್ರಿಯೆ ನಡೆಯಲಿದೆ. ಮರಾಠ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದ್ದು ಮುಂಜಾನೆ 10 ಗಂಟೆಯಿಂದ ಆನೆಗೊಂದಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇಂದು ಹಲವು ಗಣ್ಯರು ಶ್ರೀರಂಗದೇವರಾಯಲು ದರ್ಶನವನ್ನು ಪಡೆಯಲಿದ್ದಾರೆ. ಬೆಂಗಳೂರಿನ ಜಯನಗರದ 4th ಬ್ಲಾಕ್ನಲ್ಲಿ ನಿನ್ನೆ ಮಧ್ಯಾಹ್ನ ಸ್ವಚ್ಛಗೊಳಿಸುವ ವೇಳೆ ಕರೆಂಟ್ ಶಾಕ್ ಹೊಡೆದು ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಆದಿನಾರಾಯಣ್ ನಾಯಕ್ ಮೃತ ದುರ್ದೈವಿ. ನಿನ್ನೆ ಮಧ್ಯಾಹ್ನ ಸಂತೋಷ್ ಎಂಬುವರ ಬಿಲ್ಡಿಂಗ್ನಲ್ಲಿ ಕ್ಲೀನ್ ಮಾಡಲಿಕ್ಕೆ ಆದಿನಾರಾಯಣ್ ನಾಯಕ್ ಹೋಗಿದ್ದ. ಈ ವೇಳೆ ಮಾಲೀಕ ಸಂತೋಷ್ ಮೋಟಾರ್ ಆಫ್ ಮಾಡಿರಲಿಲ್ಲ. ಮೋಟಾರ್ ಆಫ್ ಮಾಡಿ ಸ್ವಚ್ಛಗೊಳಿಸಲಿಕ್ಕೆ ತಿಳಿಸಿ ಹೋಗಿದ್ರಂತೆ. ಹೀಗೆ ಸಂಪ್ ಒಳಗೆ ಇಳಿದು ಸ್ವಚ್ಛಗೊಳಿಸುವಾಗ ನೀರಿನಲ್ಲಿ ಕರೆಂಟ್ ಪ್ರವಹಿಸಿ ಶಾಕ್ ಹೊಡೆದು ಆದಿನಾರಾಯಣ್ ಅವರು ಸಾವನ್ನಪ್ಪಿದ್ದಾರೆ. ಮೃತನ ಪತ್ನಿ ಬಿಲ್ಡಿಂಗ್ ಮಾಲೀಕ ಹಾಗೂ ಕಾಂಟ್ರಾಕ್ಟರ್ ವಿರುದ್ಧ ದೂರು ನೀಡಿದ್ದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ವಿನಾಯಕ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತಾ ಇದ್ರು ಹೌಹಾರಿ ಹೋಗಿದ್ದಾರೆ. ಚಿತ್ರಮಂದಿರದ ಮುಂಭಾಗದ ಗೋಡೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದು ಸಿನಿಮಾ ನೋಡಲಿಕ್ಕೆ ಬಂದವರು ಬೆಚ್ಚಿ ಬಿದ್ದಿದ್ದಾರೆ. ಥಿಯೇಟರ್ ಮುಂದೆ ನಿಲ್ಲಿಸಿದಂಥ ಹಲವು ವಾಹನಗಳು ಸಂಪೂರ್ಣವಾಗಿ ಜಖಂ ಆಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪೌರ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ ಅಂತ ರಾಮನಗರ ಜಿಲ್ಲೆಯ ಕನಕಪುರದ ಕಲ್ಲಹಳ್ಳಿಯಲ್ಲಿ ಮಲ ಸುರಿದುಕೊಂಡು ಪೌರ ಕಾರ್ಮಿಕರಿಬ್ಬರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಇಬ್ಬರು ಕಾರ್ಮಿಕರಿಗೆ 15 ತಿಂಗಳಿಂದ ಸಂಬಳವನ್ನೇ ನೀಡಿರಲಿಲ್ಲವಂತೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಬಾಕಿ ಹಣ ನೀಡಿದ್ದಾರೆ. ಯಾದಗಿರಿಯಲ್ಲಿ ಫ್ರೀ ಬಸ್ ಎಫೆಕ್ಟ್ನಿಂದ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ಹೋಗುವಾಗ ಬರುವಾಗ ಸಕಾಲಕ್ಕೆ ಬಸ್ ಸಿಗ್ತಾ ಇಲ್ಲ. ಬಸ್ಗಳು ಇದ್ರೂ ಕೂಡ ರಶ್ ಇರೋದ್ರಿಂದ ವಿದ್ಯಾರ್ಥಿಗಳು ಸಕಾಲಕ್ಕೆ ಶಾಲೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೇರಿ ಗ್ರಾಮದ ಪ್ರೌಢಶಾಲೆಗೆ ತೆರಳಲಿಕ್ಕೆ ವಿದ್ಯಾರ್ಥಿಗಳು ಟ್ರ್ಯಾಕ್ಟರನ್ನು ಹತ್ತಿ ಹೋಗುವಂತಾಗಿದೆ. ಬಸ್ ಇಲ್ಲದೆ ಟ್ರ್ಯಾಕ್ಟರ್ನಲ್ಲೇ ಒದ್ದಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ. ಹಿಂದುಳಿದ ಜಿಲ್ಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ದೊರೆತು ಹೆಚ್ಚಿನ ಸಾಧನೆ ಮಾಡಲಿ ಎಂಬ ಉದ್ದೇಶದಿಂದ ತಾಂತ್ರಿಕ ಶಿಕ್ಷಣ ಕಾಲೇಜುಗಳನ್ನು ಪ್ರಾರಂಭಿಸಲಾಗಿದೆ. ಆದರೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನಲ್ಲಿರುವಂಥ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸೂಕ್ತ ಶಿಕ್ಷಣ ಸಿಗದೆ ವಿದ್ಯಾರ್ಥಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2009ರಲ್ಲಿ ಪ್ರಾರಂಭವಾದಂಥ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆದು ಉನ್ನತ ಹುದ್ದೆಯಲ್ಲಿ ಹಲವು ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ಪ್ರಸಕ್ತ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಮಾತ್ರ ಕಾಲೇಜಿನಲ್ಲಿ ಸೂಕ್ತ ಶಿಕ್ಷಣ ದೊರೀತಾ ಇಲ್ಲ. ಕಾಲೇಜಿನಲ್ಲಿ 260ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೇವಲ 2 ಕಾಯಂ ಶಿಕ್ಷಕರಿದ್ದು ಸೂಕ್ತ ಪಾಠ ಬೋಧನೆ ಆಗ್ತಾ ಇಲ್ಲ.
ಕೂಡಲೇ ಶಿಕ್ಷಕರನ್ನು ನೇಮಿಸಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮಕ್ಕಳು ಕಡಿಮೆ ಆಗಿದ್ದಾರೆ. ನಾನು ಫಸ್ಟ್ ಈ ವರ್ಷ ಅಡ್ಮಿಷನ್ ಮಾಡಿದ್ದೀನಿ. ನಮಗಿಲ್ಲಿ ಪೂರಾ ಒಂದು ವರ್ಷನ 6 ಸೆಮ್ ಇರ್ತಾವೆ. 6 ಸೆಮ್ನಾಗೂ ಖಾಲಿ 2 ಸೆಮ್ ನಡೀತಾವೆ. ಎರಡೇ ಪಾಠ ನಡೀತಾ ಇದ್ದವು. ಇನ್ನು 3 ಸಬ್ಜೆಕ್ಟ್ ನಡೆಯಲೇ ಹೊಂಟವು. ದಯವಿಟ್ಟು ಸರದ್ ಕೊಡಬೇಕಂದು ಸರ್ಕಾರಕ್ಕೆ ಕೇಳ್ಕೊಳ್ತೇನೆ. ಟೀಚರ್ ಜಸ್ಟ್ 2 ಜನ ಇದ್ದಾರೆ ರೀ, ಇಬ್ಬರು ಪಾಠ ಮಾಡ್ತಾರೆ ರೀ. ಉಳ್ಕಿನ ಸಬ್ಜೆಕ್ಟ್ಸ್ ಲೇಕೆಂದು ಹಾಗೆ ಇರ್ಲತ್ತವ ರೀ. 2 ತಿಂಗಳದಾಗ ಸಿದ್ದರಾಮಯ್ಯ ಕನಸಿನ ಕೆರೆ ತುಂಬುವ ಯೋಜನೆ ಹಾವೇರಿಯಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಸವಣೂರು ಏತ ನೀರಾವರಿ ಯೋಜನೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದರಿಂದ ಜಿಲ್ಲೆಯ 48 ಕೆರೆಗಳು ನೀರಿಲ್ಲದೆ ಬಣಗುಡ್ತಾ ಇದ್ವು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸವಣೂರು ತಾಲೂಕಿನ ಕಳಿವ್ಯಾಳ ಹಾಗೂ ಸಿದ್ದಾಪುರ ಗ್ರಾಮದ ಕೆರೆಗಳಿಗೆ ನೀರನ್ನು ಹರಿಸಲಾಗಿದೆ. ಇದರಿಂದ ಸಂತಸಗೊಂಡಿರುವಂತಹ ರೈತರು ನ್ಯೂಸ್ 18ಗೆ ಅಭಿನಂದನೆಯನ್ನ ತಿಳಿಸಿದರು. ಸವಣೂರು ತಾಲೂಕು ಕಳಿವ್ಯಾಳ ಎಂಬ ಗ್ರಾಮಕ್ಕೆ ನ್ಯೂಸ್ 18 ಚಾನಲ್ ಬಂದು ಹೋದ್ಮೇಲೆ ನಮ್ಮೂರು ಕೆರೆಗೆ ನೀರು ಬಂದು ರೀ. ಒಳ್ಳೆ ಅವರಿಗೆ ನ್ಯೂಸ್ 18 ಚಾನಲ್ಗೆ ಅಭಿನಂದನೆಗಳು. ಒಳ್ಳೆ ಸಣ್ಣ ನೀರಾವರಿ ಇಲಾಖೆಯವರು ಹಾಗೂ ಓಷಿಯನ್ ಕಂಪ್ನಿಯವರು ಎಚ್ಚೆತ್ಕೊಂಡಾರ. ಇದೇ ಥರ ಪ್ರತಿ ವರ್ಷ ನಮ್ಗೆ ನೀರು ಹೊಳಿ ಬರತ್ತಿಗೆ ನಮ್ಗೆ ನೀರು ಬರಬೇಕು ಅಂತೇಳಿ ನಮ್ಮಲ್ಲಿ ಬೀದರ್ನಲ್ಲಿ ಗೋವುಗಳನ್ನು ಸಾಗಿಸ್ತಾ ಇದ್ದಾರೆ ಅಂತ ಆರೋಪಿಸಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಔರಾದ್ ತಾಲೂಕಿನ APMC ಮಾರ್ಕೆಟ್ ಪ್ರದೇಶದಲ್ಲಿ ಈ ಗಲಾಟೆ ನಡೆದಿದೆ. ಯುವಕರು ಪರಸ್ಪರ ಮನಬಂದಂತೆ ಹೊಡೆದಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಚಿಕ್ಕ ಬಗನಾಳ ಬಳಿಯಲ್ಲಿರುವಂತಹ ಧ್ರುವದೇಶ ಮೆಟಾಲಿಕ್ ಕಾರ್ಖಾನೆ ವಿಸ್ತರಣೆಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. RV ದೇಶಪಾಂಡೆ ಮಗನ ಒಡೆತನದ ಕಾರ್ಖಾನೆ ವಿಷಯವಾಗಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಕೆಲವರು ಕಾರ್ಖಾನೆ ವಿಸ್ತರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಇನ್ನು ಕೆಲವರು ಕಾರ್ಖಾನೆ ವಿಸ್ತರಣೆ ಆಗಲಿ ಅಂತ ಬ್ಯಾಟ್ ಬೀಸಿದ್ದಾರೆ. ವೇಳೆ ಮಾತಿಗೆ ಮಾತು ಬೆಳೆದು ದೊಡ್ಡ ಹೈಡ್ರಾಮವೇ ನಡೆಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ನಾಗರ ಪಂಚಮಿ ಅಂಗವಾಗಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಓಡಲಾಗದೆ ಬಿದ್ದಂತೆ ಎತ್ತುಗಳಿಗೆ ಮನ ಬಂದಂತೆ ಹೊಡೆದು ಚಿತ್ರಹಿಂಸೆ ನೀಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಸರೀಸೃಪಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೂಟ್ಕೇಸ್ನಲ್ಲಿ ಆಮೆ, ಹಾವು ಸೇರಿದಂತೆ ಹಲವಾರು ಸರೀಸೃಪಗಳ ಸಾಗಣೆ ಮಾಡಲಿಕ್ಕೆ ಮುಂದಾಗಿದ್ದರು. ಕಾಂಗರು ಮರಿ ಸೂಟ್ಕೇಸ್ನಲ್ಲೇ ಸಾವನ್ನಪ್ಪಿದ್ದು ಆರೋಪಿಗಳನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಬೀದರ್ ಜಿಲ್ಲೆಯ ರೈತರಿಗೆ ಸದಾ ಒಂದಿಲ್ಲೊಂದು ರೀತಿಯ ಸಂಕಷ್ಟ ಎದುರಾಗ್ತಾ ಇದ್ದು ಇದೀಗ ಜಿಂಕೆಗಳ ಹಾವಳಿಯಿಂದ ಜಿಲ್ಲೆಯ ರೈತರು ಹೈರಾಣಾಗಿದ್ದಾರೆ. ನಸುಕಿನ ಜಾವ ರೈತರ ಜಮೀನಿಗೆ ನುಗ್ಗುವಂಥ ಜಿಂಕೆಗಳ ಹಿಂಡು ಅನ್ನದಾತ ಕಷ್ಟಪಟ್ಟು ಬೆಳೆದಂಥ ಬೆಳೆಯನ್ನು ತಿಂದು ಹಾಳು ಮಾಡ್ತಾ ಇದ್ದಾರೆ. ಔರಾದ್ ತಾಲೂಕಿನ ಚಟ್ನಲ್ಲಿ, ದೂಪತ, ಮಹಾಗಾವ್, ಚಿಮ್ಮೇಗಾವ್ ಹಾಗೂ ಕಮಲನಗರ ತಾಲೂಕಿನ ಮದನೂರು ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳ ರೈತರು ಜಿಂಕೆಗಳ ಹಾವಳಿಯಿಂದ ಪರಿತಪಿಸುವಂತಾಗಿದೆ. ರೈತರು ಬೆಳೆದಂಥ ಉದ್ದು, ಹೆಸರು ತಿಂದು ಸೋಯಾ ಬೆಳೆಯನ್ನು ತುಳಿದು ಹಾಳು ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ಜಿಂಕೆಗಳಿಗೆ ಮೀಸಲು ಜಿಂಕೆ ಧಾಮ ಸ್ಥಾಪಿಸಿ ಜಿಂಕೆ ಹಾವಳಿ ತಪ್ಪಿಸಬೇಕು ಅಂತ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ನಾಗರ ಪಂಚಮಿಯಂದು ಬಿಹಾರದ ಮೋತಿಹಾರಿಯಲ್ಲಿ ನಿನ್ನೆ ಮಹಾವೀರಿ ಯಾತ್ರೆ ನಡೆಯಿತು. ಈ ವೇಳೆ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. 2 ಗುಂಪಿನವರು ಪರಸ್ಪರ ಕಲ್ಲು ತೂರಾಡಿದ್ದಾರೆ. ಪೊಲೀಸರು 2 ಗುಂಪುಗಳನ್ನು ನಿಯಂತ್ರಿಸಲಿಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಬೆಂಗಳೂರಿನ ಪೋಸ್ಟ್ ಮಾಸ್ಟರ್ ಕೆಲಸಕ್ಕೆ ಮೈಕ್ರೋಸಾಫ್ಟ್ ಸಿಇಒ ಬಿಲ್ ಗೇಟ್ಸ್ ಫಿದಾ ಆಗಿದ್ದಾರೆ. ಭಾರತದ ಡಿಜಿಟಲೀಕರಣಕ್ಕೆ ಮನಸೋತಿರುವಂಥ ಬಿಲ್ ಗೇಟ್ಸ್ ಅಂಚೆ ಕಚೇರಿ ಸಿಬ್ಬಂದಿ ಕುಸುಮಾರನ್ನ ಹಾಡಿ ಹೋಗಲಿದ್ದಾರೆ. ಭಾರತದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಕತೆ ಮತ್ತು ಯುವತಿಯ ವೃತ್ತಿ ಜೀವನದ ಹಾದಿಯನ್ನು ಶೀರ್ಷಿಕೆಯಡಿ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ನ ಹಾಕಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಗೆ ಪಡಿತರ ಅಕ್ಕಿ ನೀಡುವಂಥ ಸಿಬ್ಬಂದಿಯಿಂದಲೇ ಕನ್ನ ಹಾಕಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪ್ರತಿ ಕಾರ್ಡ್ಗೂ 1 kg ಅಕ್ಕಿಯನ್ನು ಕಡಿಮೆ ನೀಡಿ ಈ ಸಿಬ್ಬಂದಿ ಕಳ್ಳಾಟಿಯನ್ನು ಆಡ್ತಾ ಇದ್ದಾರೆ.
ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರನ್ನ ಚುನಾವಣಾ ಆಯೋಗ ನ್ಯಾಷನಲ್ ಐಕಾನ್ ಅಂತ ಘೋಷಣೆ ಮಾಡಿದೆ. ಜನರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಚಿನ್ ಉತ್ತೇಜಿಸಲಿದ್ದಾರೆ. ಸಚಿನ್ ತೆಂಡೂಲ್ಕರ್ ಮತ್ತು ಚುನಾವಣಾ ಸಮಿತಿ ನಡುವೆ ಈ ಸಂಬಂಧ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಲಾಗ್ತಾ ಇದೆ. 3 ವರ್ಷಗಳ ಒಪ್ಪಂದದ ಭಾಗವಾಗಿ ತೆಂಡೂಲ್ಕರ್ ಅವರು ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಚಂದ್ರಯಾನ 3 ಸ್ಮೂತ್ ಲ್ಯಾಂಡಿಂಗಿಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇಂದು ಸಂಜೆ 6:04 ಸ್ಮೂತ್ ಲ್ಯಾಂಡಿಂಗ್ ಆಗಲಿದೆ. ಇಸ್ರೋ ಸಾಧನೆ ವೀಕ್ಷಣೆಗೆ ಇಡೀ ಭಾರತವೇ ಕಾತುರದಿಂದ ಕಾಯ್ತಾ ಇದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯಲಿರುವಂಥದ್ದು ಲ್ಯಾಂಡರ್. ಚಂದ್ರಯಾನ 3ಗೆ ಚಂದ್ರಯಾನ 2 ಆರ್ಬಿಟರ್ ಸಂಪರ್ಕವನ್ನು ಸಾಧಿಸಿರುವಂಥದ್ದು ಇನ್ನಷ್ಟು ಶಕ್ತಿಯನ್ನು ತುಂಬಿದಂತಾಗ್ತಾ ಇದೆ. ಇನ್ನಷ್ಟು ತಾಂತ್ರಿಕ ಬಲವನ್ನು ಕೂಡ ಕೊಟ್ಟಿದೆ ಅಂತ ಇಸ್ರೋ ಟ್ವೀಟ್ ಅನ್ನು ಕೂಡ ಮಾಡಿರುವಂಥದ್ದು. ಇವತ್ತು ಇಡೀ ದಿನ ಚಂದ್ರಯಾನ 3 ಬಗ್ಗೆ ಕಂಪ್ಲೀಟ್ ಆದಂಥ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ಸಂಜೆ 6:04 ಚಂದ್ರನಲ್ಲಿ ಭಾರತದ ಚಂದ್ರಯಾನ 3ನ ಲ್ಯಾಂಡ್ ಆಗಲಿದೆ. ಇವೆಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 at 8 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.